ನನ್ನ 11 ವರ್ಷ ಆಗಿದೆ ಮದುವೆ ಆಗಿ. ಬಸಂಪುರದಲ್ಲಿ ಇರೋದು, ಇಲ್ಲೇ ವಾಸ ನಾನು. ನನ್ನ ಹೆಂಡತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಯಾಕಂದರೆ ನಾನು ತುಂಬ ಕಷ್ಟಪಟ್ಟು 3 ಜನನ ಒತ್ತಿ ಎತ್ತಿ ನೈಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಮನೇಲಿ ನಂಬಿ ಹೋಗ್ತಾ ಇದ್ದೆ, ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್. ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ. ಫುಲ್ ನನಗೆ ಕಾರ್ಗೆ ಹೋದರೆ ಪ್ರತಿ ದಿವಸ ನೀನು ಎಲ್ಲಿದೆಯಾ ಅಂತ ನನ್ನ ಕೇಳ್ಕೊಳ್ಳೋದು, ಅವ್ನು ಕರ್ಸ್ಕೊಳ್ಳೋದು. ಬಾಚಿನ್ನು ಅಂದ್ಬಿಟ್ಟು, ಸಂತು ಅಂದ್ಬಿಟ್ಟು ಬಸಂಪುರದವನು, ಅವನು ಕುಡ್ಕ ಇಸ್ಪಿಟ್ ಗ್ಯಾಂಗರ್ ಅವನು. ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟ. ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟಿದ್ದಾನೆ. ಯಾಮಾರಿಸಿ ಡೈಲಿ ದುಡ್ಡು ಹಾಕೋದು, 500,000 ಹಾಕೊಂಡು ಕರ್ಸ್ಕೊಳ್ಳೋದು, ಅವ್ರ ಮನೆಗೆ ಕರ್ಸ್ಕೊಳ್ಳೋದು, ನಮ್ಮ ಮನೆಗೆ ಕರ್ಸ್ಕೊಳ್ಳೋದು, ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ಬೇಕಾಗಿತ್ತು ಸರ್. ನನ್ನ ಮನಸ್ಸು ತುಂಬ ಒಡೆದೋಗಿದೆ, ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ. ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಹೊಣೆ ಆಯ್ತಾರೆ ಸರ್? ಇಲ್ಲಿ ನನ್ನ ಮಕ್ಕಳಿಗೆ ಯಾರೂ ಇಲ್ಲ. ನಾನು ನೋಡಿ ಅನಾದೆ ನನ್ನ ಮಕ್ಕಳು. ನಾವು ಇಲ್ಲಿ ರೋಡಲ್ಲಿ 3-4 ದಿವಸದಿಂದ ಓಡಾಡ್ತಾ ಇದ್ದೀವಿ. 3 ಜನ ಮಕ್ಕಳು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್. ನನ್ನ ಹತ್ರ ವೀಡಿಯೋ ಇದೆ, ವೀಡಿಯೋ ಕೊಡ್ತಾಯಿದ್ದೀನಿ ಸರ್. ಇವಾಗ ನನ್ನ ತುಂಬ ಮನಸ್ಸು ಒಡೆದೋಗಿದೆ, ಎದೆ ಎಲ್ಲ ಒಡೆದೋಗಿದೆ. ಯಾಮಾರಿಸಿ ನನ್ನ ಹೆಂಡ್ತಿನ ಕರ್ಕೊಂಡು ಅವ್ರು ಹೋಗಿರೋದು. ಮುದ್ದಾಗ ಚೆನ್ನಾಗವಳೆ, ಬೆಳ್ಳಗೆ ತೆಳ್ಳಗೆ ಚೆನ್ನಾಗವಳೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಯಾಮಾರಿಸಿ ಕರ್ಕೊಂಡೋಗಿದ್ದಾನೆ ಅವನು. ನನ್ನ ಹೆಂಡ್ತಿ ತುಂಬ ಒಳ್ಳೊಳ್ಳೆ ಇದ್ಲು, ಇವರೆಲ್ಲ ಯಾಮಾರಿಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನನ್ನ ಹೆಂಡ್ತಿನ ಇವರು. ಇಷ್ಟೆಲ್ಲ ನಡೆದಿದೆ ಸರ್ ಬಸಂಪುರದಲ್ಲಿ. 2 ವರ್ಷದಿಂದ ಇಟ್ಕೊಂಡಿದ್ದಾನೆ ಅವನು. 2 ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ. ನನಗೆ ಭಾನುವಾರ ಗೊತ್ತಾಗಿರೋದು, ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು. ಭಾನುವಾರ 31ನೇ ತಾರೀಕು ಗೊತ್ತಾಗಿರೋದು. ಸಾಯಂಕಾಲ 4 ಗಂಟೆಯಿಂದ 7:20ವರೆಗೂ ಅವನ ಜೊತೆಲೇ ಇದ್ದಾಳೆ, ಸಂತೋನೋ ಜೊತೆಲಿ ಬಸಂಪುರದಲ್ಲಿ. ಅವನು ಕೇಳಿದ್ರೆ ಅವನು ಏನಂತಾನೆ, ನಿನ್ನೆಂತಿ ಬಂದಿರೋದು ನೀನೆಲ್ಲ ಬಂದಿರೋದ್ರಿಂದ. ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ಹೆಂಡ್ತಿನ ಅಲ್ಲಿ ಸ್ಟೇಷನಿಂದ, ಬನೇಟ ಸ್ಟೇಷನಿಂದ. ಈಗ ಮತ್ತೆ ಮಕ್ಕಳ ಪರಿಸ್ಥಿತಿ ಹೆಂಗೆ? ಮಕ್ಕಳ ಪರಿಸ್ಥಿತಿ ನೋಡಿ ಸರ್, ಏನು ಸರ್ ಮಾಡೋದು ಹೇಳಿ? ನಾವು ಊಟ ನೀರು ಇಲ್ದಿರ ಸಾಯ್ತಾ ಸರ್, ನಿಂತೇ ಇದ್ದೀರಾ. ನನ್ನ ಮಗಂದು ಇವತ್ತು ಬರ್ತಾಳೆ, 11ನೇ ವರ್ಷ ಬರ್ತಾಳೆ. ಏನು ಮಾಡೋದು ನೀವು ಹೇಳಿ ಸರ್?